ಸಹಕಾರಿ ಸೂತ್ರದ ಭಾರತ್ ಟ್ಯಾಕ್ಸಿ ಸರ್ವಿಸ್ ಅನ್ನ ಇದೀಗ ಶುರು ಮಾಡಲಾಗಿದೆ. ದಿಲ್ಲಿ NCR ಗುಜರಾತ್ನಲ್ಲಿ ಸೇವೆ ಆರಂಭ ಆಗಿದೆ. 3 ವರ್ಷಗಳಲ್ಲಿ ದೇಶದಾದ್ಯಂತ ಇದರ ವಿಸ್ತರಣೆ ಆಗಲಿದೆ ಅಂತ ಕೇಂದ್ರ ಗೃಹ ಸಚಿವ ಮತ್ತು ಸಹಕಾರ ಇಲಾಖೆಯ ಸಚಿವರು ಕೂಡ ಆಗಿರುವ ಅಮಿತ್ ಶಾ ಅವರು ಹೇಳಿದ್ದಾರೆ. ಈ ಸಹಕಾರಿ ಸೂತ್ರದ ಭಾರತೀಯ ಟ್ಯಾಕ್ಸ್ ಸರ್ವಿಸ್ ನ ವಿಶೇಷತೆಗಳು ಏನು ಅನ್ನುವಂಥದ್ದನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಈ ಓಲಾ, ಉಬರ್ ಮತ್ತು ಈ ರ್ಯಾಪಿಡೋಗಳಿಗೆ ನೇರವಾಗಿ ಇದು ಪ್ರತಿಸ್ಪರ್ಧೆಯನ್ನ ಒಡ್ಡಲಿದೆ. ಆದ್ರೆ ಇವುಗಳೆಲ್ಲ ಖಾಸಗಿ ವಲಯದ ಆಪ್ ಆಧಾರಿತ ಸೇವೆಗಳಾಗಿದೆ. ಹಾಗಾಗಿ ಅಮೂಲ್ ಸೇರಿದಂತೆ ದೇಶದ ಪ್ರಮುಖ ಸಹಕಾರ ಸಂಘಗಳ ಒಂದು ಸಹಯೋಗದೊಂದಿಗೆ ಇದು ಸ್ಥಾಪನೆಯಾಗಿದೆ. ಇದನ್ನ ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಅವರು ಲೋಕಾರ್ಪಣೆಯನ್ನು ಕೂಡ ಮಾಡಿದ್ದಾರೆ. ಗುಜರಾತ್ನಲ್ಲಿ ಇದು ಆರಂಭ ಆಗಿದೆ. ದಿಲ್ಲಿ NCR ಅಲ್ಲೂ ಕೂಡ ಶುರು ಆಗಿದೆ. ಇದೇ ರೀತಿ ಹಂತಗಳಲ್ಲಿ ದೇಶದ ಎಲ್ಲ ಕಡೆಗಳಿಗೂ ಇದು ವಿಸ್ತರಣೆ ಆಗಲಿದೆ. ಸೊ ಹಾಗೆ ಬೆಂಗಳೂರಿನಲ್ಲೂ ಕೂಡ ಇದನ್ನ ಕಾಯ್ತಾ ಇದ್ದಾರೆ. ಸಹಕಾರಿ ಸೂತ್ರದ ಭಾರತ್ ಟ್ಯಾಕ್ಸಿ ಸರ್ವಿಸ್ನ ಪ್ರಯೋಜನಗಳೇನು, ಇದರಿಂದ ಭಾರತ್ ಟ್ಯಾಕ್ಸಿಯಲ್ಲಿ ಅದನ್ನ ಚಾಲನೆ ಮಾಡುವಂತಹ ಚಾಲಕರಿಗೆ ಇರ್ಬೋದು, ಅದರ ಮಾಲೀಕರಿಗೆ ಯಾವ ರೀತಿಯ ಪ್ರಯೋಜನ ಆಗಲಿದೆ, ಅದೇ ರೀತಿ ಗ್ರಾಹಕರಿಗೆ, ಬಳಕೆದಾರರಿಗೆ ಯಾವ ರೀತಿಯ ಲಾಭ ಆಗಲಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ಏನಪ್ಪಾ ಅಂತಂದ್ರೆ ಸಾರಥಿಗಳೇ ಅಂದ್ರೆ ಚಾಲಕರೇ ಮಾಲೀಕರು ಅನ್ನೋದು ಬಹಳ ವಿಶೇಷ. ಇದನ್ನ ಯಾವುದೇ ರೈಡ್ ಹೈಲಿಂಗ್ ಪ್ಲಾಟ್ಫಾರ್ಮ್ಗಳು ನೀಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈಗ ಇನ್ನೊಂದು ಏನಂದ್ರೆ ಚಾಲಕರಿಗೆ ಮತ್ತು ಮಾಲೀಕರಿಗೆ ಹೆಚ್ಚು ಆದಾಯ ಇದರಲ್ಲಿ ಸಿಗುತ್ತೆ ಕಂಪೇರ್ ಟು ಇತರ ಈ ಆ್ಯಪ್ ಆಧಾರಿತ ಖಾಸಗಿ ಸೇವೆಗಳಿಗೆ ಕಂಪೇರ್ ಮಾಡಿದ್ರೆ ಈ ಸಹಕಾರಿ ಆಧಾರಿತ ಕ್ಯಾಬ್ ಸರ್ವಿಸ್ನಲ್ಲಿ ಗ್ರಾಹಕರಿಗೆ ಒಂದ್ ಕಡೆ ಅನುಕೂಲ ಆಗುತ್ತೆ, ಪಾರದರ್ಶಕವಾದಂತಹ ದರ ಸಿಗುತ್ತೆ, ಮತ್ತೊಂದು ಕಡೆ ಚಾಲಕರಿಗೆ ಹೆಚ್ಚು ಆದಾಯ ಸಿಗುತ್ತೆ. ಈಗ ಉದಾಹರಣೆಗೆ ₹100 ಸಂಪಾದನೆ ಆದ್ರೆ ಕೇವಲ ₹20 ಮಾತ್ರ ಈ ಪ್ಲಾಟ್ಫಾರ್ಮ್ ಇಟ್ಕೊಳ್ಳುತ್ತೆ, ಭಾರತ ಟ್ಯಾಕ್ಸ್ ಪ್ಲಾಟ್ಫಾರ್ಮ್. ಉಳಿದ ₹80 ಚಾಲಕರಿಗೆ ಅಥವಾ ಮಾಲೀಕರಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ₹20 ಒಡೆತನ ಕೂಡ ಚಾಲಕರದ್ದೇ ಆಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಗ್ರಾಹಕರು ಈ ಕಾರು, ತ್ರಿಚಕ್ರ ವಾಹನ ಇಲ್ಲವೇ ದ್ವಿಚಕ್ರ ವಾಹನಗಳನ್ನು ಬುಕಿಂಗ್ ಮಾಡಿ ಪ್ರಯಾಣ ಮಾಡಬಹುದು. ಭಾರತ್ ಟ್ಯಾಕ್ಸಿಗೆ ಯಾವುದೇ ತೆರಿಗೆ ಇರುವುದಿಲ್ಲ. ಇದು ಮತ್ತೊಂದು ವಿಶೇಷ. ಭಾರತ ಸರ್ಕಾರದ ಬೆಂಬಲ ಕೂಡ ಇದಕ್ಕೆ ಇರುವಂಥದ್ದು. ಕಮಿಷನ್ ಕೊಡುವಂತಿಲ್ಲ, ಬರುವ ಲಾಭವನ್ನು ಚಾಲಕರಿಗೆ ಹಂಚಿಕೆ ಮಾಡಲಾಗುತ್ತೆ ಅಂತ ಎನ್ನುವಂಥದ್ದು ಇದರ ಮತ್ತೊಂದು ವಿಶೇಷ. ಈಗ ಉಬರ್, ಓಲಾ, ರ್ಯಾಪಿಡೋದಂತಹ ಪ್ಲಾಟ್ಫಾರ್ಮ್ಗಳು ಹೆಚ್ಚು ಪ್ರಬಲ ಆಗಿದೆ. ಮುಂಬರುವ ದಿನಗಳಲ್ಲಿ ಭಾರತ್ ಟ್ಯಾಕ್ಸಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಮತ್ತು ದ್ವಾರಕದಿಂದ ಕಾಮಾಖ್ಯದವರೆಗೆ ಕೂಡ ಹಬ್ಬುತ್ತೆ ಅಂತ ಅಮಿತ್ ಶಾ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಈ ರೀತಿ ಒಂದು ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಇರುವಂಥದ್ದು ಬಹಳ ಒಳ್ಳೆಯದೇ. ಅದು ಒಂದು 3 ವರ್ಷಾದ್ಯಂತ ದೇಶಾದ್ಯಂತ ವಿಸ್ತರಣೆ ಆಗ್ಬೋದು ಅಂತ ಅಮಿತ್ ಶಾ ಹೇಳಿದ್ದಾರೆ. ಸಹಕಾರ ಸಂಘಗಳ ಒಡೆತನದ ಚಾಲಕರ ಮಾಲೀಕತ್ವದ ವಿಶ್ವದ ಅತಿ ದೊಡ್ಡ ವೇದಿಕೆ ಇದಾಗಲಿದೆ. ಸಹಕಾರ ಟ್ಯಾಕ್ಸಿ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ಭಾರತ್ ಟ್ಯಾಕ್ಸಿ ನಿರ್ವಹಣೆ ಆಗಲಿದೆ. ಅಮೂಲ್ ಸೇರಿದಂತೆ 8 ಸಹಕಾರ ಸಂಘಟನೆಗಳು ಒತ್ತಾಸೆ ಮೇರೆಗೆ ಇದು ಆಗಿರುವಂಥದ್ದು. ಚಾಲಕರಿಗೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ₹5 ಲಕ್ಷ ಅಪಘಾತ ವಿಮೆ ಸಿಗಲಿದೆ. ಇಷ್ಟೇ ಮೊತ್ತದ ಕುಟುಂಬ ಆರೋಗ್ಯ ವಿಮೆ ಕೂಡ ಸಿಗುತ್ತೆ ಅನ್ನುವಂಥದ್ದು ಬಹಳ ವಿಶೇಷ. ಹಾಗಾಗಿ ಇದುವರೆಗೆ ಈ ಭಾರತ್ ಟ್ಯಾಕ್ಸಿ ಆ್ಯಪ್ನಲ್ಲಿ 3 ಲಕ್ಷಕ್ಕೂ ಹೆಚ್ಚು ಅಧಿಕ ಚಾಲಕರು ಈಗಾಗಲೇ ವೇದಿಕೆಗೆ ಸೇರ್ಪಡೆಯಾಗಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಬಳಕೆದಾರರು ನೋಂದಣಿ ಆಗಿರುವಂಥದ್ದು ವಿಶೇಷ. ಸಹಕಾರ ಸಂಸ್ಥೆ ವೃದ್ಧಿ ಆದಂತೆ ಲಾಭಾಂಶ ವಿತರಣೆ ಆಗಲಿದೆ. ಪ್ಲಾಟ್ಫಾರ್ಮ್ ಶುಲ್ಕ ತೆರಬೇಕಾಗಿಲ್ಲ. ಡಿಸೆಂಬರ್ 2ರಿಂದ ದಿಲ್ಲಿ NCR ಗುಜರಾತ್ನಲ್ಲಿ ಪ್ರಾಯೋಗಿಕ ಪರೀಕ್ಷೆ ನಡೆದಿತ್ತು. ಇಲ್ಲಿಯ ತನಕ 10 ಕೋಟಿ ಚಾಲಕರಿಗೆ ನೇರ ವಿತರಣೆ ಆಗಲಿದೆ. ಈ ರೀತಿಯ ಒಂದು ಸಹಕಾರಿ ಭಾರತ್ ಟ್ಯಾಕ್ಸಿ ಸರ್ವಿಸ್ನಿಂದಾಗಿ ಚಾಲಕರಿಗೂ ಅನುಕೂಲ ಆಗುತ್ತೆ, ಅದೇ ರೀತಿ ಬಳಕೆದಾರರಿಗೂ ಅನುಕೂಲ ಆಗುತ್ತೆ. ಮಾರುಕಟ್ಟೆಯಲ್ಲಿ ಈ ರೀತಿಯ ಒಂದು ಸ್ಪರ್ಧಾತ್ಮಕತೆ ಇರುವಂಥದ್ದು ಬಹಳ ಉತ್ತಮ. ಹಾಗಾಗಿ ಸಹಕಾರ ಕ್ಷೇತ್ರದಲ್ಲಿ ಇದೊಂದು ಉತ್ತಮ ಪ್ರಯೋಗ ಅಂತಾನೆ ಹೇಳ್ಬೋದು. ಇದರಿಂದ ನಮ್ಮ ದೇಶದಲ್ಲಿ ಪ್ರಯಾಣಿಕರಿಗೂ ಅನುಕೂಲ ಆಗುತ್ತೆ, ಸಾರಿಗೆ ಕ್ಷೇತ್ರದಲ್ಲಿ ಸಾಕಷ್ಟು ಉದ್ಯೋಗ ಸೃಷ್ಟಿ ಆಗಲಿಕ್ಕೆ ಕೂಡ ಅನುಕೂಲ ಆಗುತ್ತೆ. ಅದೇ ರೀತಿ ಈ ಖಾಸಗಿ ಆ್ಯಪ್ಗಳ ವಿರುದ್ಧ ಕೆಲವೊಂದು ಆರೋಪಗಳು ಕೇಳಿ ಬಂದಿತ್ತು. ಸೊ ಅದೆಲ್ಲ ಕೂಡ ಪರಿಹಾರ ಆಗುವಂಥ ಚಾನ್ಸಸ್ ಕೂಡ ಇದೆ. ಅಲ್ಲೂ ಕೂಡ ಒಂದು ಪಾರದರ್ಶಕತೆ ಮತ್ತು ಸ್ಪರ್ಧಾತ್ಮಕತೆಗೆ ಅವಕಾಶ ಸೃಷ್ಟಿ ಆಗಬಹುದು ಅಂತ ಸಾರಿಗೆ ವಲಯದ ತಜ್ಞರು ಹೇಳ್ತಾ ಇದ್ದಾರೆ. Wow.